ಬುಧವಾರ ಬಂದರೆ ಸಾಕು ನಾವು ಫಸ್ಟ್ ವಿಸಿಟ್ ಮಾಡೋದೇ ಪೆಟ್ ಶಾಪಿಗೆ. ಯಾಕಂದರೆ ಹೊಸ ಸ್ಟಾಕ್ಗಳೆಲ್ಲ ಬಂದಿರುತ್ತೆ. ನಾವು ಫಸ್ಟಾಗಿ ಹೊಸದಾಗಿ ನೋಡೋದೇ ಫಸ್ಟ್ ಗಪ್ಪೀಸನ್ನು, ಯಾವ್ಯಾವ ಥರ ಗಪ್ಪೀಸ್ ಬಂದಿದೆ ಅಂತ. ಈ ಸಲ ಬಂದಿರೋ ಸ್ಟಾಕಲ್ಲಿ ಫೀಮೇಲ್ ಗಪ್ಪೀಸ್ಗಳು ತುಂಬಾ ದೊಡ್ಡದಾಗಿದ್ವು. ಆದ್ದರಿಂದ ಇದನ್ನು ಪರ್ಚೇಸ್ ಮಾಡಿ ಮನೆಗೆ ತಂದೆ. ಹಾಗೆ ತಂದಿರೋ ಮೀನಿಗೆ ಟೆಂಪ್ರೇಚರ್ ಸೆಟ್ ಮಾಡೋಣ ಅಂತ ನನ್ನ ಔಟ್ಡೋರ್ ಪೌಂಡಲ್ಲಿ ಮೀನನ್ನು ಬಿಟ್ಟಿಟ್ಟಿದ್ದೆ. ಹಾಗೆ ಒಂದು 10 ನಿಮಿಷ ಬಿಟ್ಟು ತೆಗಿಯೋಣ ಅಂತ. ಹಾಗೆ ಒಳಗಿನ ಕಡೆ ಹೋದಾಗ ನನ್ನ ಟ್ಯಾಂಕು ತುಂಬಾ ಕೊಳಕಾಗಿಬಿಟ್ಟಿದೆ, ಟೈಮೇ ಇಲ್ಲ ಕ್ಲೀನ್ ಮಾಡಲಿಕ್ಕೆ. ಹಾಗೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ನನ್ನೊಂದು ಬ್ಲ್ಯಾಕ್ ಗಪ್ಪಿ ಮರಿ ಸತ್ತೋಗ್ಬಿಟ್ಟಿದೆ. ಅದನ್ನು ಈಗ ನೋಡಿ ತುಂಬಾ ಬೇಜಾರಾಗೋಯಿತು. ಇನ್ನು ಒಂದು ಪೇರಿದೆ, ಅದನ್ನಾದರೂ ಸರಿಯಾಗಿ ಬ್ರೀಡ್ ಮಾಡಬೇಕು. ಹಾಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನನ್ನ ಈ ಟ್ಯಾಂಕಲ್ಲಿರೋ ಬಲೂನ್ ಪ್ಯಾಟಿ ಫಿಶ್ಶು ಮರಿ ಹಾಕಿದೆ. ಆದರೆ ತುಂಬಾ ಮರಿ ಹಾಕಿತ್ತು ಅನಿಸುತ್ತೆ, ಎಲ್ಲ ತಿಂದಿದೆ. ಈಗ ಬರೀ 6 ಮರಿ ಮಾತ್ರ ಉಳಿದಿದೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಒಳಗಿನ ಟ್ಯಾಂಕನ್ನೆಲ್ಲ ಕ್ಲೀನ್ ಮಾಡಿದೆ. ಈಗ ಈ ಒಳಗಿನ ಟ್ಯಾಂಕಿಗೆ ಎಲ್ಲ ಪ್ಲ್ಯಾಂಟ್ಸನ್ನು ಆ್ಯಡ್ ಮಾಡಬೇಕು ಅಂದ್ಕೊಂಡು ನನ್ನ ಹೊರಗಿನ ಫೌಂಡಲ್ಲಿರೋ ಪ್ಲ್ಯಾಂಟ್ಸನ್ನೆಲ್ಲ ತಗೊಂಡು ಬಂದು ಇದಕ್ಕೆ ಹಾಕೋಣ ಅಂತ ಇದ್ದೀನಿ. ಹಾಗೆ ಹೊರಗಿನ ಫೌಂಡನ್ನು ಕೂಡ ನಾನು ಕ್ಲೀನ್ ಮಾಡಬೇಕು. ನಮ್ಮ ಔಟ್ಡೋರ್ ಟ್ಯಾಂಕನ್ನು ಕ್ಲೀನ್ ಮಾಡೋ ವಿಡಿಯೋನ ಪಾರ್ಟ್ 2ನಲ್ಲಿ ಹಾಕಿರ್ತೀನಿ ನೋಡಿ.